ನಮಸ್ಕಾರ, ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನೀವು ಟೈಟಲ್ ನೋಡಿದ ಹಾಗೆ ಇದು BPTಗೆ ಸಂಬಂಧಿಸಿದಂತಹ ವಿಡಿಯೋ ಇರುತ್ತೆ. ಯಾರೆಲ್ಲ ಅಭ್ಯರ್ಥಿಗಳು PUC ಸೈನ್ಸನ್ನು ಕಂಪ್ಲೀಟ್ ಮಾಡಿದ್ದೀರಾ ಅಂಥ ಅಭ್ಯರ್ಥಿಗಳಿಗೆ BPT ಕೋರ್ಸನ್ನು ನೀವು ಗೋರ್ಮೆಂಟ್ ಸೀಟ್ಗಳನ್ನು ಪಡ್ಕೊಳ್ಬೋದು. ಕಡಿಮೆ ಫೀಸಲ್ಲಿ ಅಡ್ಮಿಷನ್ ಪಡ್ಕೋಬೇಕಂತಂದರೆ ನೀವು ಏನಪ್ಪ ಅಂತಂದರೆ ಕೀ ಮುಖಾಂತರ ಏನೋ ಒಂದು ಅಡ್ಮಿಷನ್ ಪ್ರೊಸೆಸ್ಸಿಗೆ ಮುಖಾಂತರ ನೀವು ಸೀಟ್ಗಳನ್ನು ಪಡ್ಕೊಂಡ್ರೆ ಫೀಸ್ ಕಡಿಮೆ ಇರುತ್ತೆ. ಓಕೆ, ಈಗ ನೀವು ಒಂದು ಪ್ರಶ್ನೆ ಏನಂತಂದರೆ, ಇವಾಗ ನಾವು BPT ಮಾಡ್ಬೇಕಂತಿದ್ದೀವಿ, ನಮ್ಮ ರಿಸಲ್ಟ್ ಬಂದಿದೆ. ಇವಾಗ ನಾವು BPT ಮಾಡಬೇಕಂತಂದರೆ ಯಾವಾಗ ಅಡ್ಮಿಷನ್ ಆರಂಭವಾಗುತ್ತೆ, ಅಪ್ಲಿಕೇಶನ್ ಎಲ್ಲ ಹಾಕಬೇಕು ಅನ್ನೋದ್ರ ಬಗ್ಗೆ ನೀವು ನೋಡ್ತಾ ಇದ್ದೀರಲ್ಲ. ಈ ಒಂದು ವೆಬ್ಸೈಟ್ ಒಳಗಡೆ ಇದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ, ಎಕ್ಸಾಮಿನೇಷನ್ ಅಥಾರಿಟಿ ಕರ್ನಾಟಕದ್ದು. ಪ್ರತಿ ವರ್ಷ ಇವರು ಏನು ಮಾಡ್ತಾರೆ ಅಂತಂದರೆ ತಮ್ಮ ಮುಖಾಂತರ ಆನ್ಲೈನ್ ಅರ್ಜಿಗಳನ್ನು ಕರೆದು BPTಗಳನ್ನು ಏನು ಮಾಡ್ತಾರೆ, ಇಲ್ಲಿ ಹಂಚಿಕೆ ಮಾಡ್ತಾರೆ. BPT ಸೀಟ್ಗಳನ್ನು, ಗೌರ್ಮೆಂಟ್ ಸೀಟ್ಗಳನ್ನು ಹಂಚಿಕೆ ಮಾಡ್ತಾರೆ. ಆದರೆ ನೀವು BPT ಮಾಡಬೇಕು ಮತ್ತು ಗೌರ್ಮೆಂಟ್ ಸೀಟ್ ಪಡ್ಕೋಬೇಕಂತಂದರೆ, ಗೌರ್ಮೆಂಟ್ ಕಾಲೇಜಿಗೆ ಅಡ್ಮಿಷನ್ ಮಾಡ್ಕೋಬೇಕಂತಂದರೆ ಕಂಪಲ್ಸರಿಯಾಗಿ KCET ಅಪ್ಲಿಕೇಶನನ್ನು ಹಾಕಿರಬೇಕಾಗತ್ತೆ. ಈಗಾಗಲೇ ಅಪ್ಲಿಕೇಶನ್ಗಳು ಯಾವಾಗ KCETಗೆ ಯಾರು ಎಕ್ಸಾಮ್ ಬರೀತಾ ಇದ್ದರು ಆವಾಗಲೇ ಏನು ಮಾಡಿದ್ದಾರೆ ಅಂದರೆ BPT ಮತ್ತು ವಿವಿಧ ಕೋರ್ಸ್ಗಳಿಗೆ ಒಂದೇ ಅರ್ಜಿಯಲ್ಲಿ ಕರೆದಿದ್ದರು. ಇದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕಿದ್ದೆ ನಾನು. BPT ಅಲೈಡ್ ಸೈನ್ಸ್ ಕೋರ್ಸ್ಗಳನ್ನು ಮಾಡಬೇಕಂದ್ರೆ ಅಪ್ಲಿಕೇಶನನ್ನು ಹಾಕಿ ಮುಂದೆ ಅಪ್ಲಿಕೇಶನ್ಗಳನ್ನು ಕರೆಯೋದಿಲ್ಲ ಅಂತ ಹೇಳಿ. ಓಕೆನಾ? ಸೊ ನೀವು BPT ಗೌರ್ಮೆಂಟ್ ಸೀಟೇ ಬೇಕಂತಂದರೆ ಮತ್ತೆ ಸಪ್ರೇಟ್ ಆದಂಥ ಲಿಂಕನ್ನು ಬಿಡೋದು ತುಂಬ ಕಷ್ಟ. ಯಾಕಂತಂದರೆ ಆಲ್ರೆಡಿ ಅಪ್ಲಿಕೇಶನ್ಸ್ ಜನವರಿ ಫೆಬ್ರವರಿ ಮಂತಲ್ಲಿ ಅಪ್ಲಿಕೇಶನ್ಗಳನ್ನು ಕೊಟ್ಟಿದ್ದರು, ಅದು ಈಗ ಕ್ಲೋಸ್ ಆಗಿದೆ. ಓಕೆನಾ? ಮುಂದೆ ಲಿಂಕ್ ಬಿಡೋದು ಡೌಟ್ ಇದೆ. ಆಮೇಲೆ ಮತ್ತೆ ಬಿಡಬೇಕಂತಂದರೆ ಎಲ್ಲ ವಿದ್ಯಾರ್ಥಿಗಳು ರಿಕ್ವೆಸ್ಟ್ ಮಾಡ್ಕೋಬೇಕು KEಗೆ, ಅಂದರೆ ಮಾತ್ರ ಅಪ್ಲಿಕೇಶನನ್ನು ಬಿಡ್ತಾರೆ, ಇಲ್ಲಾಂದರೆ ಬಿಡೋದಿಲ್ಲ. ಆಲ್ರೆಡಿ ಅಪ್ಲಿಕೇಶನ್ ಕ್ಲೋಸ್ ಆಗಿದೆ. 2025ನೇ ಸಾಲಿನ BPTಗೆ ಗೌರ್ಮೆಂಟ್ ಸೀಟ್ ಅಪ್ಲಿಕೇಶನ್ಸ್ ಕ್ಲೋಸ್ ಆಗಿದೆ. ಓಕೆನಾ? ಆಮೇಲೆ ನಿಮಗೆ ಮತ್ತು ನಾವು ಯಾವಾಗ ಮಾಡಬೇಕಂದ್ರೆ ಮುಂದಿನ ವರ್ಷನೇ ಮಾಡಬೇಕಾಗತ್ತೆ. ಮುಂದಿನ ವರ್ಷನೇ KCET ಅಪ್ಲಿಕೇಶನ್ ಬಿಟ್ಟಾಗ ಆವಾಗಲೇ ಹಾಕಬೇಕು. ಬಟ್ ಇದಕ್ಕೆ ಯಾವುದೇ ಥರಂಥ ಎಕ್ಸಾಮ್ ಇರೋದಿಲ್ಲ, ಆದರೆ ಅಪ್ಲಿಕೇಶನ್ ಹಾಕೋದು ಕಂಪಲ್ಸರಿ ಇರುತ್ತೆ. CET ಅಪ್ಲಿಕೇಶನ್ ಹಾಕಬೇಕು, ಎಕ್ಸಾಮ್ ಬರೀಲಿಲ್ಲ ಅಂದರೆ ನಡೀತದೆ. ಆದರೆ ಇನ್ನೊಂದು ಆಪ್ಷನ್ ಅಂತಂದರೆ ಎಲ್ಲ ವಿದ್ಯಾರ್ಥಿಗಳು KEಗೆ ರಿಕ್ವೆಸ್ಟ್ ಮಾಡಿದರೆ ಒಂದು 2-3 ದಿನ ನಿಮಗೆ ಅಪ್ಲಿಕೇಶನ್ ಹಾಕಲಿಕ್ಕೆ ಲಿಂಕನ್ನು ಬಿಡ್ಬೋದು. ಫ್ಯೂಚರಲ್ಲಿ ಬಿಡ್ಬೋದು.